KS ಅನ್ನೋ ಒಬ್ರು ಅದ್ಭುತವಾದಂತಹ ಪ್ರತಿಭೆಯುಳ್ಳ ವ್ಯಕ್ತಿತ್ವ. ಸೊ ಅವರ ಒಂದು ಕನಸಿತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ. ಆ ಕನಸು ಈಗ ನನಸಾಗ್ತಾ ಇರುವಂತಹ ಕ್ಷಣ. ಸೊ ಇವತ್ತು ಆ ಪ್ರೊಡಕ್ಷನ್ ಹೌಸ್ ಅನ್ನ ಲಾಂಚ್ ಮಾಡ್ತಾ ಇರೋದು, ತಮ್ಮೆಲ್ಲರ ಮುಂದೆ ಅನ್ವೇಲ್ ಮಾಡ್ತಾ ಇರೋದು ನಮ್ಮ ಕರ್ನಾಟಕದ ಮಾನ್ಯ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಸರ್ ಅವರ ಕಡೆಯಿಂದ ಪ್ರೊಡಕ್ಷನ್ ಹೌಸ್ನ ಹೆಸರಿನ ಅನಾವರಣ ಆಗಲಿದೆ. ಶ್ರೇಯಸ್, ಆಲ್ ದಿ ಬೆಸ್ಟ್ ಕಣ. ಗಾಡ್ ಬ್ಲೆಸ್ ಯು. ಶ್ರೇಯಸ್ಸು ಅವನ ಜೀವನದಲ್ಲಿ ಒಂದು ಹೊಸ ಹೆಜ್ಜೆಯನ್ನು ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾನೆ. ಯಶಸ್ಸಿಗೆ ಇವತ್ತು ಪ್ರತಿಭೆ ಇದೆ, ಪ್ರೋತ್ಸಾಹನೂ ಇದೆ, ಎರಡೂ ಇದೆ. ಆದ್ದರಿಂದ ನಿನಗೆ ಖಂಡಿತವಾಗಿ ಯಶಸ್ಸಾಗುತ್ತೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಒಂದು ಮಾತಂತೂ ಸತ್ಯ, ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಚಿಕ್ಕಂದಿನಿಂದಲಿರುವಾಗ ಪಿಕ್ಚರ್ಗೆ ಹೋಗಬೇಕು ಅಂತ ಹೇಳಿದರೆ ಭಾಳ ಖುಷಿನೂ ಆಗೋದು. ಪ್ರತಿಯೊಂದು ಪಿಕ್ಚರ್ನಲ್ಲಿ, ಚಲನಚಿತ್ರದಲ್ಲಿ ಒಂದು ಸಂದೇಶ ಇರ್ತಾ ಇತ್ತು. ಜೀವನದ ಮೌಲ್ಯಗಳ ಬಗ್ಗೆ ಪಾಠ ಇರ್ತಾ ಇತ್ತು. ಎಲ್ಲೋ ಒಂದು ಕಡೆ ಮಾರಲ್ ಸೈನ್ಸ್ ನಾವೆಲ್ಲ ಏನು ತಿಳ್ಕೊಳ್ತಾ ಇದ್ದೋ ಅದು ಇರ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸಿದಾಗೆ ಕಮರ್ಷಿಯಲ್ ಇರ್ಬೋದು, ಹಣ ಮಾಡಬೇಕು ನಿಜ, ಆದರೆ ಎಲ್ಲೋ ಒಂದು ಕಡೆ ಸಮಾಜಕ್ಕೊಂದು ಸಂದೇಶನೂ ಹೋಗಬೇಕಲ್ಲ. ಹೆಚ್ಚು ಜನ ನೋಡ್ತಕ್ಕಂಥ ಮಾಧ್ಯಮ ಯಾವುದಾದ್ರೂ ಇದ್ದರೆ ಅದು ಚಲನಚಿತ್ರ ಮಾಧ್ಯಮ. ಆ ಮಾಧ್ಯಮದ ಮೂಲಕ ಜನಗಳ ಮನಸ್ಸನ್ನು ಬದಲಾವಣೆ ಮಾಡುವಂಥ ಅವಕಾಶಗಳಿರುತ್ತೆ. ಎಷ್ಟೋ ಸಾರಿ ಯಾವುದೋ ಹೀರೋನ್ ನೋಡಿಬಿಟ್ಟು ನಾನು ಹಂಗಾಗಬೇಕು ಅನಿಸುತ್ತೆ, ಅಥವಾ ಯಾವುದೋ ಹೀರೋಯಿನ್ ನೋಡಿಬಿಟ್ಟು ನಾವು ಹಂಗಾಗಬೇಕು ಅಂತ ಅವ್ರಿಗೂ ಅನ್ನಿಸ್ಬೋದು. ಆದರೆ ಕೊನೆಗೆ ಸಂದೇಶ ಒಂದು ಇರುತ್ತೆ ಆ ಚಲನಚಿತ್ರದಲ್ಲಿ. ಅದು ಇತ್ತೀಚಿನ ದಿನದಲ್ಲಿ ಕಡಿಮೆ ಆಗಿದೆ ಅನ್ನುವಂಥದ್ದು ನಾನು ನೋಡಿದಂಥದ್ದು, ನಾನು ಅರ್ಥ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಇವತ್ತು ನಿನ್ನ ಜೀವನದಲ್ಲಿ ಯಾವುದೇ ಪಿಕ್ಚರ್ನ ಮಾಡಬೇಕು ಅನ್ನುವಾಗ ಎಲ್ಲೋ ಒಂದು ಕಡೆ ಸಮಾಜಕ್ಕೊಂದು ಸಂದೇಶ ಹೋಗುವಂಥದ್ದು ಮಾಡಿದರೆ ಭಾಳ ಒಳ್ಳೆಯದಾಗ್ತದೆ. ಜನ ಗಮನಿಸ್ತಾರೆ, ಜನ ಇಷ್ಟಪಡ್ತಾರೆ. ಹಾಗಾಗಿ ಆ ದೃಷ್ಟಿಯಿಂದನೂ ಕೂಡ ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಭಾವಿಸ್ತೇನೆ. ಚಿಕ್ಕದಾಗಲಿ ದೊಡ್ಡದಾಗಲಿ ಯಾವುದೇ ಫಂಕ್ಷನ್ ಮಾಡಿದ್ರು ನಾನು ಮನೆ ದೇವ್ರನ್ನೇ ನೆನೆಸ್ಕೊಂಡು ಫಂಕ್ಷನ್ ಸ್ಟಾರ್ಟ್ ಮಾಡೋದು. ಆ ಮನೆ ದೇವ್ರ ಪ್ರತಿ ಯಾರೂ ಅಲ್ಲ, ಕನಿಕಾ ಪರಮೇಶ್ವರಿ ಹಾಗೂ ಪರಮೇಶ್ವರ್ ಸಾಹೇಬರು. ಅಪ್ಪಾಜಿ ಅಮ್ಮ ಆಶೀರ್ವಾದ ನಾನಿಲ್ಲಿ ನಿಂತಿದ್ದೀನಿ. ನನ್ನ ಆರಾಧ್ಯ ದೈವ ಪದ್ಮಾವತಿ ಅನ್ನೋ ಫಿಲಮ್ಸ್ ಅವ್ರ ಹೆಸರಿಟ್ಟು ಮದರ್ ಇಂಡಿಯಾ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದೀನಿ. ಇವತ್ತು ನಾನು ನನ್ನ ತಾಯಿ ಅಂತ ಅವನು ಹೇಳ್ಕೊಬೋದು, ಆದರೆ ಇವತ್ತು ಅವನ ಸಾಧನೆಗೆ ನಿಜ ನಾನು ಚಿಕ್ಕವಳಾಗ್ಬಿಟ್ಟಿದ್ದೀನಿ. ತಾಯಿ ಆಗಿರ್ಬೋದು, ಬಟ್ ಸಾಧನೆ ಎಲ್ಲರಿಗಿಂತ ಮೀರಿದ್ದು. ಅಂಥ ಸಾಧನೆನ ಇವತ್ತು ಎಲ್ಲರ ಮುಂದೆ ಈ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿ ಇವತ್ತು ನನ್ನ ಮಗ ಈ ವೇದಿಕೆಯಲ್ಲಿ ನಿಂತಿದ್ದಾನೆ ಅಂದರೆ, ನಿಮ್ಮೆಲ್ಲರ ಪ್ರೀತಿ ಗೆದ್ದು ಇವತ್ತು ನಿಂತಿದ್ದಾನೆ ಅಂದರೆ ನಿಜ ನನಗೆ ಇದಕ್ಕಿಂತ ಬೇರೆ ಏನೂ ಬೇಕಿಲ್ಲ. ಸೊ ಇವತ್ತು ಟೈಗರ್ ಅನ್ನೋ ಬಿರುದನ್ನ ಪಡ್ಕೊಂಡ್ರಂತ ನಮ್ಮೆಲ್ಲರ ಪ್ರೀತಿಯ ಟೈಗರ್ ವಿನೋದ್ ಪ್ರಭಾಕರ್ ಸರ್ ಅವರ 25ನೇ ಚಿತ್ರ ನಮ್ಮ ಪದ್ಮಾವತಿ ಫಿಲ್ಮ್ಸ್ ಬ್ಯಾನರ್ ಅಡಿ ನಿರ್ಮಾಣ ಆಗ್ತಾ ಇರುವಂತಹ ಮೊದಲ ಚಿತ್ರ. ಇದ್ರ ಬಗ್ಗೆ ನಾವೆಲ್ಲರಿಗೂ ಗೊತ್ತಿದೆ. ಬಲರಾಮ ಚಿತ್ರದ ಒಂದು ಟೈಟಲ್ ಅನ್ನ ಇವತ್ತು ನಾವು ಲಾಂಚ್ ಮಾಡ್ತಿದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವೇದಿಕೆ ಮೇಲೆ. ಇದನ್ನ ಅಲ್ಲೇ ಕೂತ್ಕೊಂಡು ಸರ್ ನೀವು ಲಾಂಚ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಸರ್.
ಈ ಒಂದು ಪ್ರಾಜೆಕ್ಟ್ ಆಗೋದಕ್ಕೆ ಮುಖ್ಯವಾದ ಕಾರಣ ಶ್ರೇಯಸ್ಸು. ಯಾಕೆಂದರೆ ಈ ಸಬ್ಜೆಕ್ಟನ್ನೇ ಆರಿಸಿದ್ದು ಅವರು. ನಾನು ಅಂಡರ್ವರ್ಲ್ಡ್ ಬಗ್ಗೆ ಸಾಕಷ್ಟು ರಿಸರ್ಚನ್ನು ಮಾಡಿದ್ದೆ, ಸಾಕಷ್ಟು ಕೇಸ್ ಸ್ಟಡಿಗಳನ್ನ ಮಾಡಿದ್ದೆ. ಆದರೆ ಅದರಲ್ಲಿ ಯಾವ ಕಥೆಯನ್ನು ಮಾಡಬೇಕು ಅಂತ ನನ್ನ ಹತ್ರ ಬಂದು ಅಪ್ರೋಚ್ ಮಾಡಿದ್ದು ಶ್ರೇಯಸ್ ಅವರು. ಅದಲ್ಲದೆ ಬಹಳ ವರ್ಷಗಳಿಂದ ನನಗೆ ವಿನೋದ್ ಪ್ರಭಾಕರ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಅದಕ್ಕೆ ತಕ್ಕಂಥ ಸಬ್ಜೆಕ್ಟ್ ಸಿಕ್ಕಿರಲಿಲ್ಲ. ನನಗೆ ಈ ಸಿನಿಮಾದಲ್ಲಿ ಆ ಒಂದು ಸೌಭಾಗ್ಯ ಸಿಕ್ಕಿದೆ. ಐ ಆಮ್ ವೆರಿ ಹ್ಯಾಪಿ ಟು ಕೊಲ್ಯಾಬರೇಟ್ ವಿತ್ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಲೈಕ್ ಟೈಗರ್ ವಿನೋದ್ ಪ್ರಭಾಕರ್. ನನ್ನ ಆದನೆಗಳು ನೋಡಿರೋ ಎಲ್ಲರಿಗೂ ಗೊತ್ತು, ನನ್ನ ಅಂಡರ್ವರ್ಲ್ಡ್ ಸಿನಿಮಾ ಯೂಶುವಲ್ ಅಂಡರ್ವರ್ಲ್ಡ್ ಸಿನಿಮಾ ಥರ ಇರೋದಿಲ್ಲ. ಅದರಲ್ಲಿ ಅಂಡರ್ವರ್ಲ್ಡ್ ಅಲ್ಲದೆ ಆ ಒಂದು ಸಮಯದ ಪಾಲಿಟಿಕ್ಸು, ಸಮಾಜ ಹಾಗೂ ಎಲ್ಲ ಆಯಾಮಗಳನ್ನು ಎಕ್ಸ್ಪ್ಲೋರ್ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದ ಹೀರೋನ ವೆಲ್ಕಮ್ ಮಾಡೋಣ. ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಟೈಗರ್ ವಿನೋದ್ ಪ್ರಭಾಕರ್ ಸರ್. ಇಷ್ಟು ಸಣ್ಣ ವಯಸ್ಸಲ್ಲಿ ಎಷ್ಟು ಮೆಚೂರ್ ಥಿಂಕಿಂಗ್ ಇದೆ ನಿಮಗೆ. ನಿಮ್ಮಂಥ ನಿರ್ಮಾಪಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಹಳ ಮುಖ್ಯ. ಇದು ನನ್ನ ಸಿನಿಮಾ ಮಾಡ್ತಿದ್ದೀರಿ ಅಂತಲ್ಲ, ಇನ್ನು ಮುಂದೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ನೀವು ಮಾಡಬೇಕು. ಯಾಕಂದರೆ ಸಾಹೇಬ್ರು ಆಗಲೇ ಹೇಳಿದ್ರು ಜವಾಬ್ದಾರಿ ಹೊತ್ತಿದ್ದೀರ ಅಂತ. ಆ ಜವಾಬ್ದಾರಿ ನಿಮಗಾಗಲಿ ನನಗಾಗಲಿ ಎಲ್ರಿಗೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು. ಇವತ್ತು ಇಡೀ ಪ್ರಪಂಚ ಕನ್ನಡ ಸಿನಿಮಾಗಳನ್ನ ತಿರುಗಿ ನೋಡ್ತಿದ್ದಾರೆ, ಆ ಥರ ಮಾಡಿದ್ದೀವಿ. ಸೊ ತಾವು ಅದೇ ಥರದ್ದು ಎಲ್ಲೂ ಯಾರಿಗೂ ಮೋಸ ಆಗದೆ ಆ್ಯಂಡ್ ಕಂಟೆಂಟು. ಇವತ್ತು ನನ್ನ 3 ಸಿನಿಮಾ ನೀವು ನೋಡಿದ್ರಿ. 3 ಸಿನಿಮಾ ಒಂದೊಂದು ಬೇರೆ ವಿಭಿನ್ನವಾದ ಪಾತ್ರಗಳಲ್ಲಿ ಮಾಡಿದ್ದೀನಿ. ಯಾಕಂದರೆ ಅಷ್ಟು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು, ಯಾವುದೋ ಒಂದಕ್ಕಿಂತ ಒಂದು ಬೇರೆದು ಪಾತ್ರಗಳು ಮಾಡಿದ್ದೀನಿ. ಸೊ ಖಂಡಿತ ಈಗ ನನಗೆ ಈ ವೇದಿಕೆ ಮೇಲೆ ಪದ್ಮಾವತಿ ಫಿಲಿಮ್ಸ್ ಅಮ್ಮ ಅವರು ನೀವೇನು ನನಗೆ ಟೈಗರ್ ಅಂತ ಬಿರುದು ಕೊಟ್ಟಿದ್ದೀರಾ, ಖಂಡಿತ ಈ 3 ಸಿನಿಮಾ ನಾನು ನಿಜವಾಗ್ಲೂ ಈ ವೇದಿಕೆ ಮೇಲೆ ಹೇಳ್ತೀನಿ, 3 ಸಿನಿಮಾ ಅದಕ್ಕೆ ಧಕ್ಕೆನೇ ತರಲ್ಲ, ಮೋಸ ಮಾಡಲ್ಲ. 100% ನೀವು ಎಲ್ಲರೂ ಟೈಗರ್ ಅಂತ ಕರಿತೀರಾ, ಅಷ್ಟು ನಾನು ಭರವಸೆ ಕೊಡ್ತೀನಿ. ಅವ್ರಿಗೊಂದು ಚಿಕ್ಕ ಸನ್ಮಾನ ಮಾಡೋದು. ಆಫ್ ಮೈ ಫೇವ್ರೆಟ್ ಆ್ಯಂಕರ್